ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ, ಮೃದುವಾಗಿ ಹಾಗೂ ರುಚಿಯಾಗಿ ಆಲೂ ಪರೋಟ ಮಾಡುವ ವಿಧಾನನ ನೋಡೋಣ. ಪರೋಟ ಸ್ಟಫಿಂಗಿಗೆ ಬೇಕಾಗಿರೋ ಪದಾರ್ಥಗಳು: 2 ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ 2 ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ 1 ಕಪ್ಪಷ್ಟು, ಈರುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಆ ಪಾತ್ರೆಯೊಳಗೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಏನಿದೆಯಲ್ವ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಳ್ಳೋಣ. ಆಲೂಗೆಡ್ಡೆನ ಯಾವಾಗಲೂ ನಾವು ಅದು ಚೆನ್ನಾಗಿ ಆರಿದ ಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಅದರಲ್ಲಿ ತೇವಾಂಶ ಹಾಗೇ ಇರುತ್ತೆ. ಇವಾಗ ಇದಕ್ಕೆ ನಾವು ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ. ಕ್ಯಾರೆಟ್ ತುರಿ ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಕಟ್ ಮಾಡ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ಹಾಗೆ ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅದು ಆವಾಗ ನಮಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಗೋದಿಲ್ಲ. ಈಗ ಇದನ್ನೆಲ್ಲ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ನೀರು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ, ನಮಗೆ ನೀರು ಹಾಕ್ಕೊಳ್ದೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡ್ ಇಟ್ಕೊಳ್ಳೋಣ. ಈಗ ಪರೋಟ ಮಾಡೋಕ್ಕೆ ನಾವು 2 ಕಪ್ಪಷ್ಟು ಗೋಧಿ ಹಸಿಟ್ಟನ್ನ ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಸಿಟ್ಟಿನ ರೀತಿ ಇದನ್ನು ನಾವು ಕಲಿಸ್ಕೊಳ್ಳೋಣ. ಪರೋಟ ತುಂಬ ಮೃದುವಾಗಿ ಅಥವಾ ಸಾಫ್ಟಾಗಿ ಹಾಕಬೇಕು ಅಂದರೆ ನಾವು ಈ ಹಿಟ್ಟನ್ನ ಸ್ವಲ್ಪ ತಳ್ಳಗೆ ಕಲಿಸ್ಕೊಳ್ಳೋಣ. ಹಾಗೆ ಸ್ಟಫಿಂಗ್ ಏನಿರುತ್ತಲ್ಲ ಆ ಸ್ಟಫಿಂಗು ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಇದರೊಳಗೆ ಹಾಕ್ಕೊಂಡು ಪರೋಟನ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಅದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಹೀಗೆ ಹಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡಿದ್ದೀವಿ. ಇದನ್ನು ನಾವು 5 ಮಿನಿಟ್ಸು ಮುಚ್ಚಿಡೋಣ. 5 ಮಿನಿಟ್ಸ್ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ, ಹಾಗೆ ತುಂಬಾ ಸಾಫ್ಟ್ ಆಗಿದೆ. ಇವಾಗ ನಾವು ಇದನ್ನು ಉಂಡೆ ರೀತಿ ಮಾಡ್ಕೊಳ್ಳೋಣ. ಮೊದಲು ನಾವು ಹಿಟ್ಟನ್ನ ಸ್ವಲ್ಪ ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಂಡ್ಮೇಲೆ ಅದರೊಳಗಡೆ ನಾವು ಆಲೂ ಸ್ಟಫಿಂಗ್ ಏನು ಮಾಡಿದ್ವಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಆ ಸ್ಟಫಿಂಗ್ನ ನಾವು ಕ್ಲೀನಾಗಿ ಕವರ್ ಮಾಡಿಕೊಂಡು ನಂತರ ನಾವು ಅದನ್ನು ಸಾಫ್ಟಾಗಿ ನಿಧಾನಕ್ಕೆ ಅರಿಬೇಕು. ನಾವೇನಾದ್ರು ಗಟ್ಟಿಯಾಗಿ ಚಪಾತಿ ಅರಿಯೋ ರೀತಿ ಅದನ್ನು ಹರಿದ್ರೆ ಸ್ಟಫಿಂಗ್ ಎಲ್ಲ ಈಚೆ ಬಂದುಬಿಡುತ್ತೆ. ಸೊ ನಿಧಾನವಾಗಿ ಲಟ್ಟಿಸ್ಕೋಬೇಕು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಸಹ ಮಾಡಿ. ಈಗ ಈ ಪರೋಟನ ನಾವು ಬಿಸಿ ತವದ ಮೇಲೆ ಹಾಕ್ಕೊಂಡು 2 ಸೈಡು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನಮ್ಮ ಬಿಸಿ ಬಿಸಿ ರುಚಿಯಾದ ಆಲೂ ಪರೋಟ ಸಿದ್ಧವಾಗಿದೆ. ಇದನ್ನು ಮೊಸರು, ಬೆಣ್ಣೆ ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ಸಹ ನಾವು ಇದನ್ನು ತಿನ್ಬೋದು.